ಮಾಡಬೇಕಾದರೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತರೆ ಅದು ಧ್ಯಾನವಾಗುವುದಿಲ್ಲ. ಇವತ್ತು ಮೆಡಿಟೇಷನ್ ಕೋರ್ಸು ಅಂತ ಮಾಡ್ತಾರೆ. ಮೆಡಿಟೇಷನ್ ಕೋರ್ಸ್ ಅಂದರೆ ಏನು? ಸುಮ್ಮನೆ ಕೂರಿಸಿಬಿಡ್ತಾರೆ, ಮನಸ್ಸನ್ನು ಖಾಲಿ ಮಾಡಿಬಿಡಿ ಅಂತ ಹೇಳಿ. ಅದು ನಿಜವಾದ ಧ್ಯಾನ ಅಲ್ಲ. ಮನಸ್ಸನ್ನು ಖಾಲಿ ಮಾಡಿಸಿಬಿಡೋದು ಅಂದರೆ ಅದರಿಂದ ಏನು ಸಂತೋಷ ಆಗ್ತದೆ? ಒಮ್ಮೆ ಎಲ್ಲ ಜಂಜಾಟದಿಂದ ನಾವು ಹೊರಬಂದಂಥ ಸಂತೋಷ ಮಾತ್ರ ಆಗ್ತದೆ ಹೊರತು ಅದರಿಂದ ಮೋಕ್ಷಕ್ಕೆ ಸಾಧನೆ ಆಗೋದಿಲ್ಲ. ಕೇವಲ ಪಾತ್ರೆ ತೊಳೆದಿಟ್ಟರೆ ಅದು ಅಡುಗೆ ಆಗೋದಿಲ್ಲ. ಪಾತ್ರೆ ತೊಳೆದ ಮೇಲೆ ನಾವು ಅದರಲ್ಲಿ ಅಡುಗೆಯನ್ನು ಮಾಡಿದರೆ ಮತ್ತೆ ಊಟ ಮಾಡಬಹುದು. ಕೇವಲ ಇವತ್ತಿನ ಮೆಡಿಟೇಷನ್ ಕೋರ್ಸ್ ಅಂದರೆ ಬರೀ ಪಾತ್ರವನ್ನು ತೊಳೆದಿಡೋದು, ಅದರಲ್ಲೇ ಸಂತೋಷ. ನಮ್ಮ ಮನಸ್ಸಿನಲ್ಲಿ ದಿನನಿತ್ಯ ಬೇಡವಾದ ವಿಚಾರಗಳೆಲ್ಲ ನಡೀತಾ ಇರ್ತದೆ. ಮನಸ್ಸಿಗೆ ತುಂಬ ತಲ್ಲಣವಾಗಿರ್ತದೆ, ಟೆನ್ಷನ್ ಆಗಿರ್ತದೆ. ಒಮ್ಮೆ ಆ ಒಂದು ವಿಷಯಗಳನ್ನೆಲ್ಲ ಮರೆತು ಬಿಟ್ಟರೆ ಮನಸ್ಸು ಹಾಯಿ ಆಗ್ತದೆ. ಇದನ್ನೇ ಧ್ಯಾನ ಅಂತ ಆಧುನಿಕರು ಗುರುತಿಸಿದ್ದಾರೆ. ಆದರೆ ಶಾಸ್ತ್ರೀಯ ಪ್ರಕಾರ ಅದು ಮಾತ್ರ ಮುಖ್ಯ ಧ್ಯಾನ ಅಲ್ಲ, ಅದು ಪಾತ್ರ ತೊಳೆದಿಷ್ಟಷ್ಟೇ. ಮತ್ತು ಮುಖ್ಯ ಧ್ಯಾನ ಯಾವುದಂದರೆ ಗುರು ಹಿರಿಯರಿಂದ ಕೇಳಿ ತಿಳಿದು ಅದನ್ನು ನಾವು ಧ್ಯಾನ ಮಾಡಿದರೆ ಅದು ಮೋಕ್ಷಕ್ಕೆ ಸಾಧನವಾಗ್ತದೆ. ಧ್ಯಾನಂ ನಿಶ್ಚಿತ ತತ್ವಸ್ಯ, ಮೊದಲು ತತ್ವನಿಶ್ಚಯ ಆಗಬೇಕು. ದೇವರ ಬಗ್ಗೆ, ಜಗತ್ತಿನ ಬಗ್ಗೆ, ಆತ್ಮನ ಬಗ್ಗೆ, ಈ ಸಂಸಾರದ ಬಗ್ಗೆ ಇದನ್ನು ನಾವು ತಿಳ್ಕೊಂಡು, ಸರಿಯಾಗಿ ತಿಳ್ಕೊಂಡು ಆಮೇಲೆ ಅದನ್ನು ಮೆಡಿಟೇಷನ್ ಮಾಡಬೇಕು. ಏನೂ ತಿಳ್ಕೊಳ್ಳದೆ ಬರೇ ಸುಮ್ಮನೆ ಕೂತ ತಕ್ಷಣ ಅದು ಮೆಡಿಟೇಷನ್ ಆಗೋದಿಲ್ಲ. ಅದು ಹೇಗೆ ಅಂದರೆ, ಒಂದು ದೊಡ್ಡ ಹೊರೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತೇವೆ. ಆ ಹೊರೆಯನ್ನು ಕೆಳಗಿಟ್ಟ ತಕ್ಷಣ ಅಯ್ಯಪ್ಪ ಅಂತೇಳಿ ಆಗ್ತದೆ, ಒಮ್ಮೆ ಆರಾಮಾಗ್ತದೆ. ಅದು ನಿಜವಾದ ಸಂತೋಷ ಅಲ್ಲ, ಹೊರೆ ಕೆಳಗೆ ಇರಿಸಿದಂತಹ ಒಂದು ಸಂತೋಷ ಅಷ್ಟೇ ಹೊರತು ಅದೇ ಒಂದು ಸಂತೋಷ ಅಲ್ಲ. ಹಾಗೆಯೇ ಮನಸ್ಸನ್ನು ಖಾಲಿಯಾಗಿಟ್ಟ ತಕ್ಷಣ ಒಂದು ಸಂತೋಷ ಆಗ್ತದೆ, ಅದು ನಿಜವಾದ ಸಾಧನೆಯಲ್ಲ. ನಿಜವಾದ ಸಾಧನೆ ಆಗಬೇಕಾದರೆ ದೇವರನ್ನು ನಾವು ಸರಿಯಾಗಿ ತಿಳ್ಕೊಂಡು ಆ ದೇವರ ಬಗ್ಗೆ ಧ್ಯಾನವನ್ನು ಮಾಡಿದರೆ ಅದು ನಿಜವಾದ ಸಾಧನೆ ಆಗ್ತದೆ. ಆ ಸಾಧನೆಗೆ ಮೊದಲ ಮೆಟ್ಟಲು ಯಾವುದೆಂದರೆ ಶ್ರವಣ. ದೇವರ ಬಗ್ಗೆ ನಾವು ಸರಿಯಾಗಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ವಿಮರ್ಶೆ ಮಾಡಿ ತಿಳ್ಕೊಂಡ ಮೇಲೆ ಧ್ಯಾನ ಮಾಡಬೇಕು.